ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಸಿದ್ದು ಶಾರದಾ ಕೊಟ್ಟ ಸರ್ಪ್ರೈಸ್ಗೆ ತುಂಬ ಫಿದಾಗ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿರ್ಬೇಕಾದ್ರೆ ಶಾರದನ್ಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಅದೇ ಸಮಯಕ್ಕೆ ಮನೆಯವರೆಲ್ಲರೂ ಸಹ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ವಿಮಲಾ ಕಲ್ಯಾಣಿ ಕಡೆ ನೋಡ್ತಾಳೆ. ಹಾಗೆ ಮನೆಯವರೆಲ್ಲರೂ ಶಾರದಾ ಸಿದ್ದು ದೀಪನ ನೋಡಿ ಆಶ್ಚರ್ಯದಿಂದ ನಿಂತ್ಕೊಂಡಾಗ ವಿಮಲೆ ಹೇಳ್ತಾ ಇರ್ತಾಳೆ, ಅಲ್ಲ ಶಾರದಾ ಸಿದ್ದುಗೋಸ್ಕರ ಕಲ್ಯಾಣದಲ್ಲಿ ದೀಪೋತ್ಸವ ಮಾಡ್ತಾ ಇದ್ದಾಳ ಅಂತ ವಿಮಲ ಕೇಳ್ತಾ ಇರಬೇಕಾದ್ರೆ, ಹೌದು ವಿಮಲ, ನಾವು ಮಾಡೋ ಕೆಲಸನ ಶಾರದಾ ಮಾಡ್ತಾ ಇದ್ದಾಳೆ ಅಂತ ಅಂದಾಗ ವಿಮಲನಿಗೂ ಸುಮಿತ್ರನಿಗೂ ಖುಷಿ ಆಗ್ತಾ ಇದ್ರೆ, ಈ ಕಡೆ ಪಾರಿಜಾತನಿಗೂ ಜ್ಯೋತಿಕನಿಗೂ ತುಂಬ ಹೊಟ್ಟೆ ಉರಿತಾ ಇರುತ್ತೆ. ಇವರು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ, ಇಷ್ಟೆಲ್ಲ ಆದರೂ ಸಹ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋತಿದ್ದಾರಲ್ಲ, ಏನು ಅನ್ಸಲ್ವಾ ಅಂತ ಜೋ ಬೈತಾ ಇರ್ತಾಳೆ. ಹಾಗೆ ಮತ್ತೆ ಸಿದ್ದು ತುಂಬ ಖುಷಿಯಿಂದ ಶಾರದಾ ಇನ್ನೊಂದು ಕಡೆ ನೋಡ್ತಾ ಇರಬೇಕಾದ್ರೆ ವಿಮಲ ಕಣ್ಣೀರಾಗ್ತಾ ಇರ್ತಾಳೆ. ಎಲ್ಲ ಸರಿಯಾಗಿದ್ರೆ ಕುಟುಂಬದವರೆಲ್ಲರೂ ಸಹ ಬಂದು ದೀಪೋತ್ಸವ ಮಾಡ್ಬೋದಿತ್ತಲ್ಲ ಸುಮಿತ್ರ ಅಂತ ಅನ್ಬೇಕಾದ್ರೆ, ಅಂಥ ಅದೃಷ್ಟ ನಿಮಗಿಲ್ಲ ಬಿಡಿಯತ್ತೆ, ನಿಮ್ಮ ಹಕ್ಕುಗಳನ್ನೆಲ್ಲ ಆ ಕೆಲಸದವಳು ಕಿತ್ಕೊಂಡಿದ್ದಾಳೆ ಅಂತ ಈ ಕಡೆ ಜ್ಯೋತಿಕಾ ಬೈತಾ ಇರಬೇಕಾದ್ರೆ, ಪಾಲಕ್ಷನಿಗೆ ಕಾಲ್ ಮಾಡೋಕ್ಕೆ ಅಂತ ಪಾರಿಜಾತ ಏನೋ ಪ್ಲಾನ್ ಮಾಡಿಕೊಂಡು ಆ ಕಡೆ ಹೋಗ್ತಾ ಇರ್ತಾಳೆ. ಹಾಗೆ ಎಲ್ಲರೂ ಖುಷಿಯಿಂದ ಇರ್ತಾ ಇರಬೇಕಾದ್ರೆ ಸಡನ್ನಾಗಿ ಸಿದ್ದು ಅವ್ರನ್ನ ನೋಡ್ತಾನೆ. ನೋಡಿ ಅವನಿಗೆ ಸಿಕ್ಕಾಬಟ್ಟೆ ಖುಷಿಯಾಗಿ ಅಮ್ಮ ಅಂತ ಅಂದಾಗ ಶಾರದನೂ ಸಹ ಹಿಂತಿರುಗಿ ನೋಡಿ ಸುಮಿತ್ರನ ಹಾಗೆ ವಿಮಲನ ಎಲ್ಲರೂ ನೋಡಿ ಅವಳಿಗೆ ತುಂಬ ಖುಷಿ ಆಗ್ತಿರ್ಬೇಕಾದ್ರೆ ಎಲ್ಲರೂ ಓಡೋಡಿ ಮನೆಯವ್ರ ಹತ್ರ ಬರ್ತಾ ಇರ್ತಾರೆ. ಹಾಗೆ ಸಿದ್ದು ಓಡಿ ಬಂದು ಆರ್ತಿನ ಹಾಗೆ ಮಾಡ್ಕೊಡ್ತಿರ್ಬೇಕಾದ್ರೆ, ಅಣ್ಣ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ, ಜಗತ್ತಲ್ಲಿರೋ ಸಂತೋಷ ಎಲ್ಲ ನಿನಗೆ ಸಿಗಲಿ ಅಂತ ಅಂದಾಗ, ಅದರಲ್ಲಿ 3/4% ನಿಂದೆ ಎಫರ್ಟ್ ನಿನಗೆ ಸಿಗಲಿ ಅಂತ ಅಂದಾಗ, ಥ್ಯಾಂಕ್ ಯು ಸೋ ಸ್ವೀಟ್ ಆಫ್ ಯು ಅಣ್ಣ ಅಂತ ಖುಷಿಯಿಂದ ಅಣ್ಣನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಪಾರಿಜಾತ ಉರ್ಕೋತಾ ಇರ್ತಾಳೆ. ನೋಡ್ದ ಗೋಲ್ಡಿ ಅವಳು ಬೇಕು ಬೇಕು ಅಂತ ದೇವಸ್ಥಾನಕ್ಕೆ ಕರ್ಕೊಬಂದಿರೋದು ಏನು ಗೊತ್ತಾ, ಇಲ್ಲಿ ಶಾರದಾ ಎಷ್ಟು ಬುದ್ಧಿವಂತಲು, ಯಾವ ರೀತಿ ಇಟ್ಕೊಂಡಿದ್ದಾಳೆ ಸಿದ್ಧನ ಅಂತ ತೋರ್ಸಕ್ಕೆ ಕರ್ಕೊಬಂದಿದ್ದಾಳೆ ಅಂತ ಹೇಳ್ಬೇಕಾದ್ರೆ ಜ್ಯೋತಿಕನಿಗೆ ಮತ್ತಷ್ಟು ಕೋಪ ಬರ್ತಾ ಇರುತ್ತೆ. ಹಾಗೆ ಏನು ಗೊತ್ತಾ ಗೋಲ್ಡಿ, ಇವಳು ನಮ್ಮನ್ನು ಬಕ್ರ ಮಾಡಬೇಕು ಅಂತ ಕರೆಸ್ಕೊಂಡಿದ್ದಾಳೆ. ಮೇ ಬಿ ಇವಳೇ ಏನೋ ಹೇಳಿರ್ತಾಳೆ, ಅದಕ್ಕೆ ಆರತಿ ಈ ರೀತಿ ಪ್ಲ್ಯಾನ್ ಮಾಡಿದ್ದಾಳೆ. ತನ್ನ ಗಂಡನಿಗೆ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಿದ್ದೀನಿ ಬರ್ತಡೆ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಕರೆಸಿದ್ದಾಳೆ ಕಣೆ ಅಂತ ಅಂದಾಗ, ಹೌದು ಗ್ರಾನಿ, ನೀವು ಹೇಳ್ತಾ ಇರೋದು ಕರೆಕ್ಟಾಗಿದೆ. ನಮ್ಮ ಮನೆಗೆ ಬಂದಾಗ ಯಾವ ರೀತಿ ಇದ್ಲು, ಆದರೆ ಇವಾಗ ನೋಡಿ ಎಷ್ಟು ಚಾಲಾಕಿ ಆಗಿದ್ದಾಳೆ ಅಂತ ಜೋ ಬೈತಾ ಇರ್ತಾಳೆ. ಹಾಗೆ ವಿಮಲನ ನೋಡಿ ಆಶೀರ್ವಾದ ಪಡ್ಕೊಂಡು, ಅಮ್ಮ ಹೇಗಿದ್ದೀರಾ ಅಂತ ಅಂದಾಗ, ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿರು ಮಗನೇ, 100 ವರ್ಷ ಚೆನ್ನಾಗಿ ಬಾಳು, ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತಿರ್ಬೇಕಾದ್ರೆ ಸಿದ್ದುಗೆ ತುಂಬ ಖುಷಿ ಆಗ್ತಿರುತ್ತೆ. ಹಾಗೆ ಸಿದ್ದು ಕೈ ಇಟ್ಕೊಂಡು ವಿಮಲ ಮುತ್ತು ಕೊಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಪಾಲಾಕ್ಷ ಮತ್ತು ನವೀನ ಈ ಕಡೆ ಪಾರಿಜಾತ ಕಾಲ್ ಮಾಡಿದ ತಕ್ಷಣ ವಠಾರಕ್ಕೆ ಬಂದೇ ಬಿಡ್ತಾರೆ. ಬಂದ್ಬಿಟ್ಟು ಮಾತಾಡ್ತಾ ಇರ್ತಾರೆ, ನಮ್ಮಮ್ಮ ಎಷ್ಟು ಕಿಲಾಡಿ ಎಷ್ಟು ಬುದ್ಧಿವಂತಳು ನೋಡ್ದ ನವೀನ, ಶಾರದಾ ಸಿದ್ದು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಮನೆ ಹತ್ರ ಹೋಗು ಅಂತ ಹೇಳಿದ್ಲಲ್ವಾ, ಭಾರಿ ಮೆಚ್ಚಬೇಕು ಇವಳು ಬುದ್ಧಿವಂತಳು ಅಂತ ಹೇಳ್ತಿರ್ಬೇಕಾದ್ರೆ, ಅದೆಲ್ಲ ಸರಿಯಪ್ಪ, ವಠಾರದವ್ರು ಯಾರು ನೋಡಿದರೆ ನಮ್ಮ ಕತೆ ಅಷ್ಟೇ, ನಿನ್ನೆ ಬೇರೆ ಆಗಿದ್ದ ಘಟನೆ ನಡ್ಕೊಂಡ್ರೆ ನನಗೆ ತುಂಬ ಟೆನ್ಷನ್ ಆಗ್ತಿದೆ ಅಂತ ಅನ್ಬೇಕಾದ್ರೆ, ನೀನು ಯಾಕೋ ಟೆನ್ಷನ್ ದಡ್ಡ, ಸುಮ್ಮನಿರೋ ಅಪ್ಶಕನ ಮಾತಾಡಬೇಡ, ಮಾತು ಬಲ್ಲವನಿಗೆ ಜಗಳ ಇಲ್ಲ, ಹಾಗೆ ನಮ್ಮಂಥವನಿಗೆ ಯಾರು ಭಯನೂ ಇಲ್ಲ ಕಣೋ, ನೀನು ತಲೆ ಕೆಡಿಸ್ಕೋಬೇಡ ಬಾರು ಅಂತ ನವೀನನ್ಗೆ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ನಾನು ಎಷ್ಟು ಬುದ್ಧಿವಂತ ಅಂತ ತೋರಿಸ್ತೀನಿ ನೋಡ್ತಾ ಇರೋ ನವೀನ ಅಂತ ಅನ್ಬೇಕಾದ್ರೆ ಕುಡ್ಕ ವಠಾರದಲ್ಲಿ ದೂರಕೊಂಡು ಬರ್ತಾ ಇರ್ತಾನೆ. ಹಲೋ ಎಕ್ಸ್ಕ್ಯೂಸ್ ಮೀ, ಹೂ ಆರ್ ಯು ಗೈಸ್ ಅಂತ ಅನ್ಬೇಕಾದ್ರೆ, ಅಲ್ಲ ಇಲ್ಲಿ ಓನರ್ ಯಾರು ಅಂತ ಕೇಳಬೇಕಾದ್ರೆ, ನಾನಂತೂ ಖಂಡಿತ ಓನರ್ ಅಲ್ಲ, ನಾನು ಬಾರ್ ಓನರು ಅಂದ್ಬಿಟ್ಟು ಓನರ್ ಕಡೆ ಕೈ ಮಾಡಿ ಕುಡ್ಕ ತೋರಿಸ್ತಾ ಇರ್ತಾನೆ. ಅಷ್ಟೊತ್ತಿಗೆ ಓನರು ಆ ವಠಾರದ ಹೆಂಗ್ಸ್ನ ಬೈತಾ ಇರ್ತಾರೆ, ಇಷ್ಟೊತ್ತಾದರೂ ಮನೆ ಸೇರ್ಕೊಂಡಿಲ್ವಲ್ಲ, ಎಲ್ಲಿಗಮ್ಮ ಹೋಗಿದ್ದೆ ಅಂತ ಅಂದಾಗ, ಆ ಹೆಂಗ್ಸು ನಮ್ಮ ಹಸ್ಬೆಂಡ್ ಇನ್ನೂ ಬಂದಿಲ್ಲ ಅದಕ್ಕೋಸ್ಕರ ಹೋಗಿದ್ದೆ ಅಂತ ಅಂದಾಗ, ಯಾರಾದರೂ ದಪ್ಪ ಕಲ್ ತಂದು ನಿನ್ನ ತಲೆ ಮೇಲೆ ಎತ್ತಾಕಿದ್ರೆ ಏನಮ್ಮ ಮಾಡ್ತೀಯಾ, ಸುಮ್ಮನೆ ಹೋಗಿ ಒಳಗಡೆ ಸೇರ್ಕೊಳ್ಳಮ್ಮ, ಕತ್ಲಾಗ್ತಿದೆ ಅಂತ ಓನರ್ ಬುದ್ಧಿ ಮಾತು ಹೇಳ್ತಿರೋದನ್ನು ಈ ಕಡೆ ಕುಡ್ಕ ನೋಡಿಕೊಂಡು, ಅಲ್ಲಿ ನೋಡಿ ಅಲ್ಲಿ ಹೆಣ್ಮಕ್ಳಿಗೆ ಬೈತಾ ಇದ್ದಾನಲ್ಲ ಅವನೇ ಈ ವಠಾರದ ಓನರು, ಹೋಗಿ ಅಂತ ಅಂದಾಗ ಸರಿ ಅಂತ ಇವರಿಬ್ಬರು ಬರ್ತಾ ಇದ್ರೆ, ಎಕ್ಸ್ಕ್ಯೂಸ್ ಮೀ, ಬಿಟ್ಟಿಯ ಉಪದೇಶ ತೊಗೊಂಡ್ರಲ್ಲ, ನನಗೆ 10 ರೂಪಾಯಿ ದುಡ್ಡು ಕೊಡಿ ಅಂತ ಅನ್ಬೇಕಾದ್ರೆ, ದುಡ್ಡೆಲ್ಲ ಇಲ್ಲ, ಓನ್ಲಿ ಥ್ಯಾಂಕ್ಸ್ ಅಂತ ನಾವಿನೇ ಹೇಳಿ ಬರ್ತಾ ಇರಬೇಕಾದ್ರೆ, ಅಷ್ಟೊತ್ತಿಗೆ ಓನರು ಆ ವಠಾರದ ಹೆಂಗ್ಸಿಗೆ ಬೈತಾ ಇರ್ತಾರೆ, ಹೋಗಮ್ಮ ಮನೆ ಸೇರ್ಕೊ ಅಂತ ಅನ್ಬೇಕಾದ್ರೆ, ಆ ಹೆಂಗ್ಸ್ ಗಂಡ ಬಂದಾಗ ಏನಾಯಿತು ಅಂತ ಅಂದಾಗ, ನಿನ್ನ ಹೆಂಡ್ತಿ ಕರ್ಕೊಂಡು ಮನೆಗೆ ಹೋಗಪ್ಪ, ಯಾರು ಬಂದು ಕಲ್ತಾಂಡು ಎತ್ತಾಕಿದ್ರೆ ಏನು ಮಾಡ್ತೀಯ ಅಂತ ಅಂದಾಗ, ಸರಿ ಆಯಿತು ಅಂತ ಬೈಕೊಂಡು ಆ ಹೆಂಗ್ಸ್ನ ಗಂಡಸು ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಅಷ್ಟೊತ್ತಿಗೆ ನವೀನ ಮತ್ತು ಪಾಲಾಕ್ಷಿ ಇಬ್ಬರು ಓನರ್ ಹತ್ರ ಬರ್ತಾರೆ. ಸರ್ ನೀವೇ ಅಲ್ವಾ ಈ ವಠಾರದ ಓನರ್ ಅಂತ ಅಂದಾಗ, ಹೌದು ನಾನೇ, ನೀವು ಯಾರು, ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ ಹೊಸ ಮುಖಗಳ ಅಂತ ಓನರ್ ಹೇಳ್ತಿರ್ಬೇಕಾದ್ರೆ, ನವೀನ ನಗಾಡ್ತಾ ಇರ್ತಾನೆ, ಖಂಡಿತ ಇಲ್ಲ ಸರ್, ನಾವಿಲ್ಲಿಗೆ ಹೊಸಬ್ರು ಸರ್ ಅಂತ ಅನ್ಬೇಕಾದ್ರೆ, ನೀವೇನಿಗೆ ಯಾಕೆ ಬಂದ್ರಿ, ಏನಾಗಬೇಕಿತ್ತು ಅಂತ ಅಂದಾಗ, ನಿನ್ನೆ ಅಷ್ಟೇ ಬಂದಿದ್ದಾರಲ್ಲ ಸಿದ್ಧಾರ್ಥ ಅಂತ ಅವ್ರ ಮಾವ ನಾನು, ಹಾಗೆ ನನ್ನ ಮಗ ಮನೆಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಅಂತ ಅಂದಾಗ, ಅವ್ರ ಮನೇಲಿಲ್ಲ ಅಂತ ಅಂದಾಗ, ಗೊತ್ತು ಸರ್ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ನನಗೆ ಹೇಳಿದರು ಓನರ್ ಹತ್ರ ಕೀಸ್ಕೊಂಡು ಮನೇಲಿರು ಅಂತ ಹೇಳಿದರು ಸರ್, ಅದಕ್ಕೋಸ್ಕರ ಬಂದಿದ್ದೀವಿ, ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ಕೀ ಕೊಡ್ತೀರಾ ಅಂತ ಕೇಳ್ತಾ ಇದ್ರೆ ಓನರ್ಗೆ ಅನುಮಾನ
ಬರ್ತಾ ಇರುತ್ತೆ. ಹಾಗೆ ಓನರ್ ತುಂಬಾ ಅನುಮಾನದಿಂದ ನನಗೆ ಯಾಕೋ ಡೌಟ್ ಬರ್ತಿದೆ, ನೀವು ಅವ್ರ ಮಾವ ಅಂತ ನನಗೆ ಗೊತ್ತೇ ಇಲ್ಲ, ನಾನು ಯಾವತ್ತೂ ಅವ್ರ ಜೊತೆ ನಿಮ್ಮನ್ನ ನೋಡಿಲ್ವಲ್ಲ ಅಂತ ಅನ್ಬೇಕಾದ್ರೆ ಈ ಕಡೆ ಪಾಲಾಕ್ಷ ನಾಟಕ ಮಾಡ್ತಾ ಇರ್ತಾನೆ. ಬಿಡಿ ಸರ್, ನಿಮ್ಮ ಅನುಮಾನ ನಿಜ. ಯಾಕೆ ಅಂತಂದರೆ ಈ ಕಾಲದಲ್ಲಿ ಮೋಸ ಮಾಡಿ ವಂಚನೆ ಮಾಡೋರೇ ಜಾಸ್ತಿ ಆಗಿರ್ತಾರೆ, ಹಂಗಾಗಿ ನಿಮಗೆ ಆ ರೀತಿ ಅನಿಸುತ್ತೆ. ಆದರೆ ನಮ್ಮನ್ನು ನೋಡಿದರೆ ನಿಮಗೆ ಆ ಥರ ಅನಿಸುತ್ತಾ, ಮೋಸ ಮಾಡಿದವರು ಅಂತ ಅನಿಸುತ್ತಾ ಸರ್ ಅಂತ ಅನ್ಬೇಕಾದ್ರೆ ಓನರ್ಗೆ ಫುಲ್ಲು ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಆದರೆ ಪಾಲಾಕ್ಷ ಪ್ಲ್ಯಾನ್ ಮಾಡಿ ಫೋಟೋನ ತೋರಿಸ್ತಾ ಇರ್ತಾನೆ. ಎ ಮೂಲಕ ಸಿದ್ಧಾರ್ಥ್ ಮತ್ತು ಪಾಲಾಕ್ಷ ಫೋಟೋನ ಈ ಕಡೆ ಮೊಬೈಲಲ್ಲಿ ತೊಗೊಬಂದಿರೋದ್ರಿಂದ ಅದನ್ನು ಓನರ್ಗೆ ತೋರಿಸ್ಬಿಟ್ಟು, ನೋಡಿ ನನ್ನ ಅಳಿಯ ಮೊನ್ನೆ ಊರಿಗೆ ಬಂದಾಗ ಫೋಟೋ ತೆಗೆಸ್ಕೊಂಡಿದ್ದು ನೋಡಿ ಸರ್, ನೋಡಿ ಅಂತ ಅಂದಾಗ ಓನರ್ಗೆ ಫುಲ್ಲು ನಂಬಿಕೆ ಬರುತ್ತೆ. ಹೌದು ಹೌದು, ಅದು ಸಿದ್ಧಾರ್ಥ್ ಅವರೇ, ನಾನು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಈಗಿನ ಕಾಲ ಯಾವ ರೀತಿ ಅಂತ ಗೊತ್ತಲ್ವ, ಅದಕ್ಕೆ ಸ್ವಲ್ಪ ಅನುಮಾನ ಪಟ್ಟೆ ಅಂತ ಅಂದಾಗ ನವೀನ ಒಳ್ಳೊಳಗೆ ಹೆದರ್ಕೋತಾ ಇರ್ತಾನೆ. ಅದೇನಾದರೂ ಫೋಟೋ ಅಂತ ಗೊತ್ತಾದರೆ ನಮ್ಮ ಕತೆ ಮುಗೀತು, ಆದರೂ ನಮ್ಮ ಅಪ್ಪನ ಧೈರ್ಯ ಮೆಚ್ಚಬೇಕು ಅಂತ ಹೇಳ್ಕೊತಾ ಇರ್ತಾನೆ. ಹಾಗೆ ಓನರು ಸರಿ ಬನ್ನಿ, ನಾನು ಡೋರ್ ಓಪನ್ ಮಾಡ್ತೀನಿ, ನೀವು ರೆಸ್ಟ್ ಮಾಡಿರಂತೆ ಅಂತ ಕರ್ಕೊಂಡು ಹೋದಾಗ ಪಾಲಾಕ್ಷ ಮಾತ್ರ ನಗಾಡ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಸಿದ್ದು ಹತ್ರ ಆರತಿ ಹೇಳ್ತಾ ಇರ್ತಾಳೆ, ಅಣ್ಣ ನೀನು ಸಿಗ್ತೀಯಾ ಅಂತ ಅಮ್ಮನಿಗೆ ಗೊತ್ತಿರಲಿಲ್ಲ, ಗೊತ್ತಿದ್ರೆ ಗಿಫ್ಟ್ ತೊಗೊಂಡು ಬರ್ತಾಯಿದ್ರು ಅಂತ ಅಂದಾಗ, ಪರವಾಗಿಲ್ಲ ಅದೆಲ್ಲ ಏನು ಬೇಡ, ಇವತ್ತಿನ ದಿನ ನಮ್ಮ ಮನೆಯವ್ರನ್ನೆಲ್ಲ ನಾನು ನೋಡಿದ್ನಲ್ಲ ಅದೇ ನನಗೆ ದೊಡ್ಡ ಖುಷಿ ಅಂತ ಸಿದ್ದು ಖುಷಿಯಿಂದ ಹೇಳ್ತಾ ಇದ್ರೆ ಪಾರಿಜಾತ ಆಹಾ ಇಂಥ ಮಾತಿಗೇನು ಕಮ್ಮಿಲ್ಲ, ಈ ರೀತಿ ಮಾತಾಡ್ಕೊಂಡೆ ನಮ್ಮನ್ನೆಲ್ಲ ಬುಟ್ಟಿಗೆ ಹಾಕೊಂಡಿದ್ದು ಅಂತ ಬೈತಾ ಇದ್ರೆ ಸಿದ್ದುಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಹಾಗೆ ವಿಮಲ ಸಿದ್ದುನ ನೋಡ್ಕೊಂಡು ಹೇಳ್ತಾ ಇರ್ತಾಳೆ, ನೀನು ಹುಡ್ತಾಗ ದೇವರಿಗೆ ಅದೆಷ್ಟು ಕೃತಜ್ಞತೆ ಹೇಳಿದ್ನೋ ನನಗಂತೂ ಗೊತ್ತಿಲ್ಲ, ಜೀವನ ಪೂರ್ತಿ ಅಪ್ಪ ಅಮ್ಮನ್ನ ನೋಡ್ಕೊಳ್ಳೋಂಥ ಮಗನ ಕೊಟ್ಟಿದೆಯಲ್ಲ ಅಂತ ಅಂದ್ಕೊಂಡಿದ್ದೆ. ಹಾಗೆ ದೇವರಿಗೆ ಯಾವಾಗಲೂ ನಾನು ಋಣಿಯಾಗಿರ್ತೀನಿ ಅಂತ ಅಂದ್ಕೊಂಡಿದ್ದೆ, ಆದರೆ ಇಷ್ಟು ಬೇಗ ನನ್ನ ಮಗನ ನನ್ನಿಂದ ದೂರ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ, ಅಮ್ಮ ಪ್ಲೀಸ್ ಆ ರೀತಿ ಎಲ್ಲ ಮಾತಾಡಬೇಡಿ, ನಿಮ್ಮಿಂದ ನಾನು ದೂರ ಇರ್ಬೋದು, ಆದರೆ ನನ್ನ ಮನಸ್ಸಲ್ಲಿ ಯಾವಾಗಲೂ ನೀವು ಇದ್ದೀರಾ ಅಂತ ಅನ್ಬೇಕಾದ್ರೆ ಕೈನ ಅಡ್ಡ ಇಟ್ಟು ಸಾಕು ಮಾತಾಡಬೇಡ ಅಂತ ವಿಮಲ ಹೇಳ್ತಾ ಇರ್ತಾಳೆ. ಹಾಗೆ ನೋಡಿಸಿದ್ದು ನನಗೆ ತುಂಬ ಚೆನ್ನಾಗಿ ಗೊತ್ತು, ಯಾರ ಮನಸ್ಸಲ್ಲಿ ಯಾರಿಗೆ ಎಷ್ಟು ಸ್ಥಾನ ಕೊಟ್ಟಿದೆಯಾ ಅಂತ ನನಗೆ ಗೊತ್ತು ಅಂತ ಅಂದಾಗ ಸಿದ್ದು ಶಾದರ್ಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಹಾಗೆ ಬಿಡು, ಇವತ್ತಿನ ದಿನ ಇಂಥ ವಿಷಯ ಎಲ್ಲ ಮಾತಾಡಿ ಯಾಕೆ ನಿನ್ನ ಮನಸ್ಸನ್ನ ಹಾಳು ಮಾಡಲಿ, ಅಂತೂ ಇಂತೂ ನೀನು ಇಷ್ಟಪಟ್ಟವ್ರ ಜೊತೆ ಚೆನ್ನಾಗಿದೆಯಲ್ಲ, ನನಗೆ ಅದೇ ಖುಷಿ ಅಂತ ವಿಮಲ ಹೇಳ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಿರ್ತಾಳೆ, ಹೇಗೋ ನಮ್ಮ ಜೀವನ ನಡೆಯುತ್ತೆ ಬಿಡು, ನೀನು ತಲೆ ಕೆಡಿಸ್ಕೋಬೇಡ ಅಂತ ಅನ್ಬೇಕಾದ್ರೆ ಮತ್ತೆ ಸಿದ್ದುಗೆ ಬೇಜಾರಾಗ್ತಿದ್ರೆ ಈ ಕಡೆ ಪ್ರೀತಿಯಿಂದ ಸುಮಿತ್ರ ಹೇಳ್ತಾ ಇರ್ತಾಳೆ, ಸಿದ್ದು ಮುದ್ದು ಹುಟ್ಟುಹಬ್ಬದ ಶುಭಾಶಯ ಕಣೋ, ಜೀವನ ಅಂತ ಅಂದಮೇಲೆ ಇದೆಲ್ಲನೂ ನಾವು ಸಮನಾಗಿ ಸ್ವೀಕರಿಸಲೇಬೇಕು. ಹಾಗೆ ಜೀವನದಲ್ಲಿ ಸುಖನೇ ಕೊಡು ಅಂತ ಕೇಳೋಕ್ಕಿಂತ ಜೀವನದಲ್ಲಿ ಕಷ್ಟ ಬಂದರೆ ಯಾವ ರೀತಿ ಎದುರಿಸ್ಬೇಕು ಅನ್ನೋ ಶಕ್ತಿನ ನಿನಗೆ ಕೊಡ್ಲಿ ಅಂತ ಆ ದೇವ್ರ ಹತ್ರ ನಾನು ಕೇಳ್ಕೊತೀನಿ ಕಣೋ ಅಂತ ಸುಮಿತ್ರ ಹೇಳ್ತಿರ್ಬೇಕಾದ್ರೆ ಥ್ಯಾಂಕ್ ಯು ಅತ್ತೆ ಅಂತ ಹೇಳ್ಬಿಟ್ಟು ಶಾರದಾ ಕಡೆ ನೋಡಿಬಿಟ್ಟು, ನಾವು ಇಷ್ಟವಾದವ್ರ ಜೊತೆ ಇದ್ದರೆ ಯಾವುದೇ ಕಷ್ಟನೂ ಸಹ ಬಂದರೂ ಅದನ್ನು ನಾವು ಇಷ್ಟವಾಗಿ ಸ್ವೀಕರಿಸ್ತೀವತ್ತೆ ಅಂತ ಅನ್ಬೇಕಾದ್ರೆ, ಅದೇ ರೀತಿ ನಮ್ಮನ್ನು ಇಷ್ಟಪಟ್ಟವ್ರಿಗೂ ಸಹ ತೊಂದರೆ ಕೊಡಬಾರ್ದು, ಅದನ್ನು ನೀನು ಮೈಂಡಲ್ಲಿ ಇಟ್ಕೊಳ್ಳು ಅಂತ ಅಂದಾಗ ಸಿದ್ದುಗೂ ಪುನಃ ಬೇಜಾರಾಗ್ತಾ ಇರುತ್ತೆ. ಆದರೆ ಇನ್ನೊಂದು ಕಡೆ ಶಾರದಾ ಮಾತ್ರ ಅವಳೊಳಗೆ ಕಣ್ಣೀರು ಹಾಕೊಂಡು ಸುಮಿತ್ರ ಮುಖ ನಾನು ನೋಡ್ತಾ ಇದ್ರೆ ಸುಮಿತ್ರನೂ ಸಹ ಅವಳೊಳಗೆ ತುಂಬ ದುಃಖ ಪಡ್ಕೊಂಡು ಶಾರದಾನ ನೋಡ್ತಾ ಇರ್ತಾಳೆ. ಆದರೆ ಏನು ಮಾತಾಡದೆ ಶಾರದಾ ಮುಖನ ಸುಮಿತ್ರ ನೋಡ್ತಾ ನಿಂತ್ಕೋತಾಳೆ. ಇನ್ನೊಂದು ಕಡೆ ಬೇಕು ಅಂತ ಜ್ಯೋತಿಕ ಬಂದು ಹ್ಯಾಪಿ ಬರ್ಡೇ ಸಿದ್ದು ಅಂತ ವಿಶ್ ಮಾಡ್ತಿರ್ಬೇಕಾದ್ರೆ ಥ್ಯಾಂಕ್ ಯು ಜೋ ಅಂತ ಅಂತಿದ್ರೆ ಈ ಕಡೆ ಪಾರಿಜಾತ ನಂದು ಅದೇ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಬೇಕು ಅಂತ ಜ್ಯೋತಿಕ ಹೇಳ್ತಾ ಇರ್ತಾಳೆ, ಸರಿಯಾಗಿ ಊಟ ಮಾಡ್ತಿಲ್ವಾ, ನಿದ್ದೆ ಮಾಡ್ತಿಲ್ವಾ, ಕಣ್ಣು ಕೆಳಗಡೆ ಎಲ್ಲ ಡಾರ್ಕ್ ಸರ್ಕಲ್ ಜಾಸ್ತಿ ಆಗಿದೆ, ಯಾಕೆ ಇಷ್ಟು ವೀಕ್ ಆಗ್ತಿದೆಯಾ ಅಂತ ಅಂದಾಗ ಈ ಕಡೆ ಶಾರದನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಹಾಗೆ ನಮ್ಮನೇಲಿ ಸಿಗ್ತಾ ಇರ್ತಂಥ ಊಟ ಅಲ್ಲಿ ಯಾವ ರೀತಿ ಸಿಗ್ಬೋದು ಅಲ್ವಾ, ಖಂಡಿತ ಸಿಗಲ್ಲ ಬಿಡು ಅಂತ ಅಂದಾಗ ಶಾರದನ ಬೇಜಾರಾಗ್ತಿರ್ಬೇಕಾದ್ರೆ ವಾಟ್ ಯು ಮೀನ್ ಅಂತ ಸಿದ್ದು ಕೇಳ್ತಾ ಇರ್ತಾನೆ. ಅಲ್ಲ, ನಾನು ಆ ರೀತಿ ಹೇಳಲಿಲ್ಲ, ಬೇಕು ಅಂತ ಹೇಳಲಿಲ್ಲ, ಸುಮ್ಮನೆ ಹಾಗೆ ಕೇಳಿದೆ ಅಂತ ನಾಟಕ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಜ್ಯೋತಿಕಾ ಕೊಂಕಣ ಮಾತಾಡ್ತಾ ಇರ್ತಾಳೆ, ಎಂಥ ವ್ಯವಸ್ಥೆಗೆ ಬಂದ್ಬಿಟ್ಟೆ ನೋಡು, ನನಗಂತೂ ನೋಡಿದ್ರೆ ಪಾಪ ಅಂತ ಅನಿಸ್ತಿದೆ, ರಾಜನ ಥರ ಇದ್ದೆ ನಮ್ಮ ಮನೇಲಿ, ಇವಾಗ ನೋಡು ಎಂಥ ಪರಿಸ್ಥಿತಿ ನಿನಗೆ ಬಂತು ಅಲ್ವಾ ಅಂತ ಅಂದಾಗ ಆರತಿ ತುಂಬ ಬೇಜಾರು ಮಾಡಿಕೊಂಡು ಅಣ್ಣನ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಐ ಥಿಂಕ್ ದಿಸ್ ಇಸ್ ವರ್ಸ್ಟ್ ಬರ್ತಡೆ ಅಂತ ಅನ್ಸುತ್ತೆ ನಿನ್ನ ಲೈಫಲ್ಲಿ ಅಲ್ವಾ ಅಂತ ಜ್ಯೋತಿಕಾ ತುಂಬ ಖುಷಿಯಿಂದ ಹೇಳ್ತಾ ಇದ್ರೆ ಶಾರದನಿಗೆ ಒಳಗೆ ಕಣ್ಣೀರು ಬರ್ತಾ ಇರುತ್ತೆ. ಶಾರದಾ ಹಾಳೋದನ್ನ ನೋಡಿ ಸಿದ್ದುಗೆ ತುಂಬ ಕೋಪ ಬರ್ತಾ ಇರುತ್ತೆ. ಇನ್ನೊಂದು ಕಡೆ ಓನರು ಪಾಲಾಕ್ಷ ಮತ್ತು ನವೀನ ಡೋರ್ ಓಪನ್ ಮಾಡಿ ಲೈಟ್ ಹಾಕಿ ಬನ್ನಿ ಅಂತ ಒಳಗಡೆ ಕರಿತಾ ಇರಬೇಕಾದ್ರೆ ಮನೆ ತುಂಬ ಚೆನ್ನಾಗಿದೆ, ಚಿಕ್ಕದಾಗಿದ್ರು ನಮ್ಮ ಸಿದ್ದು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೇನೆ ಅಂತ ಅಂದಾಗ ಓನರ್ ಹೇಳ್ತಾ ಇರ್ತಾನೆ, ಈ ಮನೆಯೆಲ್ಲ ನಡೆಸ್ತಿರೋದು ನಾನು, ನಿಮ್ಮ ಹುಡುಗ ತುಂಬ ಶಿಸ್ತಾಗಿರ್ಬೋದು, ಆದರೆ ಈ ಕ್ರೆಡಿಟ್ ಎಲ್ಲ ನನಗೆ ಕಂಡ್ರೆ ಬರಬೇಕಾಗಿದ್ದು ಅಂತ ಅನ್ಬೇಕಾದ್ರೆ ಇವನ ಸಿಮಿ ಓನರು ಎಲ್ಲಾರ ಹೋಗೋದು ಬಿಟ್ಟು ಇಲ್ಲೇ ಮಾತಾಡ್ತಾ ನಿಂತಿದ್ದಾನಲ್ಲ, ನಮಗೆ ಬೇರೆ ಟೈಮ್ ಆಗ್ತಿದೆ, ನಾವಿನ್ನು ಆ ಮೊಬೈಲ್ ಹುಡ್ಕೋದು ಯಾವಾಗ ಅಂತ ಪಾಲಾಕ್ಷ ಮಾತಾಡ್ತಿರ್ಬೇಕಾದ್ರೆ ನವೀನ ಇದೇನಪ್ಪ ಇಲ್ಲೇ ಠಿಕಾಣಿ ಊರಂಗವನೆಲ್ಲ ಟೈಮ್ ಬೇರೆ ಆಗ್ತಿದೆ ಅಂತ ಅಂದಾಗ ಸುಮ್ಮನೆ ಇರೋ, ಜೋರಾಗಿ ಮಾತಾಡಬೇಡ ಅಂತ ಹೇಳ್ತಾ ಇದ್ರೆ ಓನರ್ ಮತ್ತೇನೋ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಏನಾದರೂ ಅವ್ರಿಗೆ ಅನುಮಾನ ಬಂದು ಪೊಲೀಸ್ ಕರೆಸಿದ್ರೆ ಕಷ್ಟ ಆಗುತ್ತೆ ಎಲ್ಲದಕ್ಕೂ ಅಂತ ನಗಾಡೋ ಅಂತ ಪಾಲಾಕ್ಷ ನವೀನ್ಗೆ ಹೇಳ್ತಿರ್ಬೇಕಾದ್ರೆ ಮತ್ತೆ ಈ ಕಡೆ ಪಾಲಾಕ್ಷ ಡ್ರಾಮಾ ಮಾಡ್ತಾ ಇರ್ತಾನೆ, ನೀವು ತುಂಬ ಒಳ್ಳೆಯವ್ರು ಬಿಡಿ ಸರ್, ನೀವು ಸೂರು ಕೊಟ್ಟಿದ್ದಕ್ಕೆ ನಮ್ಮ ಸಿದ್ದುಗೊಂದು ಮನೆ ಅಂತ ಆಯಿತು, ಯಾವಾಗಲೂ ನಿಮ್ಮನ್ನು ಹೊಗಳ್ತಾ ಇರ್ತಾನೆ ಅಂತ ಅಂದಾಗ
ಓನರಿಗೆ ತುಂಬ ಖುಷಿ ಆಗ್ತಿರುತ್ತೆ. ಹಾಗೆ ಏನಾದರೂ ಕೆಲಸ ಇದ್ದರೆ ಹೋಗಿ ಮುಗಿಸ್ಕೊ ಬನ್ನಿ ಸರ್, ನಾವು ಇಲ್ಲೇ ಇರ್ತೀವಿ ಅಂತ ಅಂದಾಗ, ಪರವಾಗಿಲ್ಲ ಸಿದ್ದು ಶಾರದವ್ರು ಬರೋವರೆಗೂ ನಿಮಗೆ ಕಂಪ್ನಿ ಕೊಡ್ತೀನಿ ಅಂತ ಓನರ್ ಹೇಳ್ತಿರ್ಬೇಕಾದ್ರೆ, ಅಪ್ಪ ನನಗೆ ತುಂಬ ಬಾಯಾರಿಕೆ ಆಗ್ತಿದೆ ಕಣಪ್ಪ, ಸ್ವಲ್ಪ ನೀರು ಬೇಕು ಅಂತ ಕೇಳ್ತಾ ಇರ್ತಾನೆ. ಅಷ್ಟೇ ತಾನೇ ಹೋಗಿ ಸಿದ್ದು ಮತ್ತು ಶಾರದಾ ಮನೆ ಹೋಗೋ ನೀನೇ ತಗೊಂಡು ಕೊಡಿ ಅಂತ ಅಂದಾಗ, ಓನರ್ ಅನುಮಾನದಿಂದ ಪಾಲಾಕ್ಷನ ಹಾಗೆ ನವೀನನ್ನ ನೋಡ್ತಿರ್ಬೇಕಾದ್ರೆ ಅವನು ಒಳಗಡೆ ಹೋಗಿ ನೀರು ತಗೊಬರೋಕ್ಕೆ ಅಂತ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಓನರ್ ಫೋನು ರಿಂಗ್ ಆಗ್ತಾ ಇರಬೇಕಾದ್ರೆ ಹಾಗೆ ಫೋನಲ್ಲಿ ಮಾತಾಡಿ ಓನರ್ ಹೇಳ್ತಾ ಇರ್ತಾರೆ, ಏನು ಮೇಲ್ಗಡೆ ನೀನು ಎಲ್ಲಿ ಹೊಡೆದೋಗಿದ್ಯಾ, ಟ್ಯಾಪ್ ಎಲ್ಲ ಇದಾಗಿದೆಯಾ, ನಿಮ್ಗೆ ಗೊತ್ತಾಗಲ್ವೇನ್ರಿ, ಆದಷ್ಟು ಬೇಗ ಬರ್ತೀನಿ, ದುಡ್ಡಿನ ಬೆಲೆ ಗೊತ್ತಾ, ಹೆಂಗೆ ಬೇಕಂಗೆ ಯೂಸ್ ಮಾಡ್ತೀರಾ ಅಂತ ಬೈಕೊಂಡು, ಸರ್ ಒಂದು ನಿಮಿಷ ಮೇಲ್ಗಡೆನೆಲ್ಲೇ ಏನೋ ಪ್ರಾಬ್ಲಮ್ ಇದೆಯಂತೆ, ಹೋಗಿ ಬರ್ತೀನಿ, ಅರ್ಜೆಂಟ್ ಕೆಲಸ ಇದೆ, ನೀವು ಇಲ್ಲೇ ಇರಿ ಅಂತ ಅನ್ಬೇಕಾದ್ರೆ, ಪರವಾಗಿಲ್ಲ ಸರ್ ನಮಗೇನು ಬೇಜಾರಿಲ್ಲ, ಇಲ್ಲೇ ಇರ್ತೀನಿ ಅಂತ ಈ ಕಡೆ ಓನರ್ನ ಕಳ್ಸಾದ್ಮೇಲೆ ನವೀನ ಆದಷ್ಟು ಬೇಗ ಫೋನ್ ಹುಡ್ಕಬೇಕು, ಉಪಹಾರ ಹುಡ್ಕೋಣ ಅಂತ ಮನೆಯೆಲ್ಲ ಸರ್ಚ್ ಮಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಮಾತಿಗೆ ಸರಿಯಾಗಿ ಸಿದ್ದು ತಿರುಗೇಟ್ನ ಕೊಡ್ತಾ ಇರ್ತಾನೆ. ನೋಡು, ನಾವು ಇರೋ ಮನೆ ತುಂಬ ಚಿಕ್ಕದಾಗಿರ್ಬೋದು, ಆದರೆ ಆ ಮನೆ ಬೆಳಗೋ ಯಜಮಾನಿ ತುಂಬ ಮನಸ್ಸಿರೋರು, ಹಾಗೆ ತುಂಬ ಒಳ್ಳೆ ಮನಸ್ಸಿರೋರು ಅಂತ ಅನ್ಬೇಕಾದ್ರೆ ಶಾರದನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ನಮ್ಮ ಮನೇಲಿ ಯಾವ ವಸ್ತುಗಳು ಸಹ ಇಲ್ದಲೇ ಇರ್ಬೋದು, ಆದರೆ ಈ ಮನೆಗಳ ಮೂಲೆ ಮೂಲೆಯಲ್ಲೂ ಸುಖ, ಶಾಂತಿ, ಪ್ರೀತಿ, ನೆಮ್ಮದಿ ಎಲ್ಲ ತುಂಬಿಕೊಂಡಿದೆ ಅಂತ ಅಂದಾಗ ಈ ಕಡೆ ದೀಪಗೂ ಅನಿಸಿಗೂ ತುಂಬ ಖುಷಿ ಆಗ್ತಿದ್ರೆ ಜ್ಯೋತಿಕನಿಗೆ ಮಾತ್ರ ಹೊಟ್ಟೆ ಉರಿತಾ ಇರುತ್ತೆ. ಹಾಗೆ ಜೋ ಬೇಕು ಬೇಕು ಅಂತ ಹೇಳ್ತಾ ಇರ್ತಾಳೆ. ಏನು ಇಲ್ದವರು ಇದೇ ರೀತಿ ಮಾತಾಡಿ ಹೊಟ್ಟೆ ತುಂಬಿಸ್ಕೊಳ್ಳೋದು ಸಿದ್ದು, ವಾಟ್ ಆರ್ ಯು ಟಾಕಿಂಗ್ ಅಂತ ಅನ್ಬೇಕಾದ್ರೆ ಸಿದ್ದುಗೆ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ಈ ಕಡೆ ಸುಮಿತ್ರನು ಹೇಳ್ತಾ ಇರ್ತಾಳೆ, ಇವತ್ತು ಸಿದ್ದು ಬರ್ತಡೇ ಇದೆ, ಯಾಕೆ ಈ ರೀತಿ ಮಾತಾಡ್ತೀಯಾ, ಸುಮ್ಮನೆ ಇರು ಜೋ ಅಂತ ಅನ್ಬೇಕಾದ್ರೆ, ಅವಳೇನು ತಪ್ಪು ಮಾತಾಡಿದ್ಲ, ನಮ್ಮ ಗೋಲ್ಡ್ ಇರೋದನ್ನೇ ತಾನೇ ಹೇಳಿದ್ದು, ಹೇಗಿದ್ದ ರಾಜನ್ ಥರ ಇದ್ದ ನಮ್ಮ ಸಿದ್ದು, ಊಟ ಮಾಡ್ತಾನೆ ಇಲ್ವೋ ನನಗಂತೂ ಗೊತ್ತಿಲ್ಲ ಅಂತ ಅನ್ಬೇಕಾದ್ರೆ, ಹೌದು ನಾನು ಅದನ್ನೇ ಕೇಳ್ತಾ ಇರೋದು ಗ್ರ್ಯಾನಿ ಅಂತ ಮತ್ತೆ ಬೇಕು ಬೇಕು ಅಂತ ಜ್ಯೋತಿಕಾ ಮಾತಾಡ್ತಾ ಇರ್ತಾಳೆ. ಆಗ ಸಿದ್ದು ಮತ್ತೆ ಹೇಳ್ತಾ ಇರ್ತಾನೆ, ಶಾರದಾ ಪರ ನಿಂತು ಹೇಳ್ತಾ ಇರ್ತಾನೆ, ನಮ್ಮಲ್ಲಿ ಭೃಷ್ಟಾಂಜ ಭೋಜನ ನಾವು ತಿಂದಲೇ ಇರ್ಬೋದು, ಆದರೆ ನಮಗೆ ನೆಮ್ಮದಿಯಾಗಿ ಊಟ ಮಾಡೋವಷ್ಟು ಶಕ್ತಿನ ದೇವ್ರು ಕೊಟ್ಟಿದ್ದಾನೆ, ಅದರಲ್ಲೂ ಅಡುಗೆ ಮಾಡಿ ಬಡಿಸೋ ಕೈಯಂತೂ ತುಂಬಾ ಸೂಪರ್ ಅಂತ ಅವಳು ಗುಣಗಾನ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಜ್ಯೋತಿಗನಿಗಂತೂ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಸಿದ್ದು ಶಾರದನ ಹೊಗಳ್ತಿರ್ಬೇಕಾದ್ರೆ ಶಾರದಾ ಕಣ್ಣೀರಲ್ಲಂತೂ ಹಾಗೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಸಿದ್ದು ಮುಖನ ನೋಡ್ತಾ ಇರ್ತಾಳೆ. ಹಾಗೆ ನನ್ನ ಹೆಂಡತಿ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ನನಗೆ ಸರ್ಪ್ರೈಸ್ನ ಕೊಟ್ಟಿದ್ದಾಳೆ ಅಂದಮೇಲೆ ಇದು ನನಗೆ ಲೈಫಲ್ಲಿ ಬೆಸ್ಟ್ ಬರ್ತಡೇ, ನಿಜವಾಗ್ಲೂ ನಾನು ಖುಷಿಯಿಂದ ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ವಿಮಲನಿಗೂ ಮತ್ತು ಸುಮಿತ್ರನಿಗೂ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಜೆಟ್ಟಿ ಕೆಳಗಡೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತಾರಲ್ಲ, ಆ ರೀತಿ ಆಗಿದೆ ನಿನ್ನ ಲೈಫು ಅಂತ ಮತ್ತೆ ಪಾರಿಜಾತ ಹೇಳ್ತಿರ್ಬೇಕಾದ್ರೆ, ಎಕ್ಸಾಕ್ಟ್ಲಿ ಪಿಜ್ಜಾ ತಿನ್ನೋ ಯೋಗ್ಯತೆ ಇಲ್ಲ ಅಂತ ಅಂದಾಗ, ಪಿಜ್ಜಾ ತಿನ್ನಬಾರ್ದು ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳೋ ಜಾತಿಗೆ ಸೇರಿದವರು ಇವರು, ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಂತ ಅಂದಾಗ ವ್ಯಂಗ್ಯವಾಗಿ ಮಾತಾಡ್ತಿದ್ಯಾ ಅಂತ ನನಗೆ ಗೊತ್ತು, ಆದರೂ ನಾನು ಜೆನ್ಯೂನ್ ಆಗಿ ಥ್ಯಾಂಕ್ ಯು ಅಂತ ಹೇಳ್ತೀನಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಸಿದ್ದು ತುಂಬ ಖುಷಿಯಿಂದ, ನನ್ನ ಲೈಫಲ್ಲಿ ಯಾರ್ಯಾರು ಇಂಪಾರ್ಟೆಂಟ್ ಅವರೆಲ್ಲ ನನ್ನ ಬರ್ತಡೇ ದಿನ ಸಿಕ್ಕಿದ್ದೀರಾ, ನೀವೆಲ್ಲ ಸಿಗ್ತೀರಾ ಅಂತ ಕನಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ, ಥ್ಯಾಂಕ್ ಯು ಸೋ ಮಚ್ ಅನ್ಬೇಕಾದ್ರೆ, ಇಷ್ಟೆಲ್ಲ ಆದರೂ ಯಾವ ರೀತಿ ಖುಷಿಯಾಗಿದೆಯಾ ಸಿದ್ದು, ನಿನಗೆ ಎಲ್ಲ ಸಿಗ್ಬೋದು, ಆದರೆ ಬದುಕಕ್ಕೆ ದುಡ್ಡನ್ನೋದನ್ನು ಬೇಕಲ್ಲ, ಅದನ್ನು ಈ ಶಾರದಾ ಖಂಡಿತ ಕೊಡಲ್ಲ ಅಂತ ತನ್ನ ಮನಸ್ಸಲ್ಲಿ ಜೋ ಬೈಕೋತಾ ಇರ್ತಾಳೆ. ಹಾಗೆ ನೋಡು ಸಿದ್ದು, ಮತ್ತೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ, ಯಾವಾಗಲೂ ಈ ಖುಷಿ ನಗು ನಿನ್ನ ಲೈಫಲ್ಲಿ ಯಾವಾಗಲೂ ಇರಲ್ಲ, ಚಂದ್ರನಿಗೂ ಗ್ರಹಣ ಹಿಡಿಯುತ್ತೆ, ಸೂರ್ಯನಿಗೂ ಗ್ರಹಣ ಇರುತ್ತೆ, ಏನೋ ವಾಟ್ ನಿನಗೆ ಗೊತ್ತಾ, ಯಾವಾಗಲೂ ಈ ಸಪ್ಪೆ ಊಟನೇ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ತುಂಬ ಕೋಪ ಮಾಡ್ಕೊಂಡು ಸುಮಿತ್ರ ಹೇಳ್ತಾ ಇರ್ತಾಳೆ, ಜೋ ಏನಕ್ಕೆ ಈ ರೀತಿ ಮಾತಾಡ್ತಿದ್ಯಾ, ಅವ್ನು ಬರ್ತಾಡೆ ಅಂಥದ್ರಲ್ಲೂ ಕೊಂಗ್ ಮಾತಾಡ್ತಿದ್ಯಾ, ಹಂಗಸಿ ಮಾತಾಡ್ತಿದ್ಯಾ, ನಿನಗೆ ಎಷ್ಟು ಸಲ ಹೇಳಬೇಕು ಅಂತ ಅಂದಾಗ ಈ ಕಡೆ ವಿಮಲನು ಸಹ ಆ ರೀತಿ ಎಲ್ಲ ಮಾತಾಡಬೇಡ, ಅವನು ನಮಗೆ ಸಾವಿರಾರು ತೊಂದರೆನೇ ಕೊಟ್ಟಿರ್ಬೋದು, ಕಷ್ಟನೂ ಕೊಟ್ಟಿರ್ಬೋದು, ಕಣ್ಣೀರಲ್ಲಿ ನಾವು ಕೈ ತೊಳಿತಿದ್ದೀವಿ, ಆದರೆ ಇವತ್ತು ಅವ್ನು ಬರ್ತಡೇ, ತಾಯಿಯಾಗಿ ನಾನೇ ಸಹಿಸ್ಕೊಂಡಿದ್ದೀನಿ, ದಯವಿಟ್ಟು ಸುಮ್ಮನಿರಮ್ಮ ಅಂತ ಅಂದಾಗ, ಯಾಕತ್ತೆ ಈ ರೀತಿ ಹೇಳ್ತಾ ಇದ್ದೀರಾ, ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಇದರಿಂದ ಅವನು ಮನಸ್ಸು ಬದಲಾಯಿಸಿ ನಮ್ಮ ಮನೆಗೆ ಬಂದರೆ ನಮಗೆ ಖುಷಿ ಅಲ್ವಾ ಅಂತ ಜೋ ಹೇಳ್ತಿರ್ಬೇಕಾದ್ರೆ, ಅದೆಲ್ಲ ನಿನ್ನ ಭ್ರಮೆ, ಏನೇ ಕಷ್ಟ ಬರಲಿ ಸುಖ ಬರಲಿ ನಾವೆಲ್ಲರೂ ಒಟ್ಟಿಗೆ ನಿಂತು ಎದುರಿಸ್ತೀವಿ ಅಂತ ಅಂದಾಗ ಶಾರದನಿಗಂತೂ ತುಂಬ ಖುಷಿ ಆಗ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.